ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯವೇನೆಂದರೆ ಯಾದಗಿರಿಯ ಬಗ್ಗೆ ತಿಳಿಸುತ್ತದೆ. ಮೊದಲನೇದಾಗಿ ಯಾದಗಿರಿ ಎಂಬ ಹೆಸರು ಯಾವ ಮನೆತನದಿಂದ ಬಂದಿದೆ? ಯಾದಗಿರಿ ಎಂಬ ಹೆಸರು ಬರಲು ಯಾದಗಿರಿ ಕೋಟೆಯೇ ಕಾರಣವಾಯಿತು ಅಥವಾ ಯಾದಗಿರಿ ಯಾವ ಎಲ್ಲ ಸಾಮ್ರಾಜ್ಯಕ್ಕೆ ಒಳಪಟ್ಟಿದೆ? ಯಾದವರು ಏಕೆ ಬೇರೆ ಸಾಮ್ರಾಜ್ಯಕ್ಕೆ ಸಿಕ್ಕಿದರು ಅನ್ನೋದರ ಬಗ್ಗೆ ಕ್ರಿಯೇಟಿವ್ ಮೇಕರ್ಸ್ ಪಾತ್ ಚಾನಲ್ ಅಲ್ಲಿ ಚರ್ಚಿಸೋಣ. ಮೊದಲನೇದಾಗಿ ಯಾದಗಿರಿ ಯಾದವರ ಮನೆತನದಿಂದ ಬಂದಿದೆ. ಅವರು ಅಂದಿನ ಆಂಧ್ರ ಪ್ರದೇಶದ ಸ್ಥಳದಿಂದ ಬಂದವರು. ಯಾದವರು ಗುಡ್ಡಗಾಡು ವಾಸಿಸುತ್ತಿರುವುದರಿಂದ ಅವರು ಯಾದಗಿರಿಯ ಬಂದರು. ಏಕೆಂದರೆ ಯಾದಗಿರಿಯ ಗುಡ್ಡ ಮತ್ತು ಕೋಟೆಗಳಿಂದ ಕೂಡಿ ಯಾದವರು ಕ್ರಿಸ್ತಪೂರ್ವ 1357ರಿಂದ 1422ರಲ್ಲಿ ಯಾದಗಿರಿಯನ್ನು ಆಳಿದರು. ಹಾಗಾಗಿ ಅಲ್ಲಿನ ಸ್ಥಳೀಯ ಜನರು ಯಾದವರು ಆಳಿದ ಕಾರಣದಿಂದಾಗಿ ಯಾದಗಿರಿಯನ್ನು ನಾಮಕರಣ ಮಾಡಿದರು. ಅಂದಿನ ಯಾದವರು ಇಂದಿನ ಆಂಧ್ರ ಪ್ರದೇಶದ ಗುಡ್ಡಗಾಡು ಕೋಟೆಗಳಲ್ಲಿ ವಾಸವಾಗಿದ್ದರು. ಅನ್ಯರ ದಬ್ಬಾಳಿಕೆ ಕಾರಣದಿಂದಾಗಿ ಅವರು ಯಾದಗಿರಿಗೆ ಸಾಮ್ರಾಜ್ಯವನ್ನು ಹೊರಗಡೆ ಹೊಂದಿದರು. ಏಕೆಂದರೆ ಯಾದಗಿರಿಯಲ್ಲಿ ಗುಡ್ಡಗಾಡು ಕೋಟೆ ಇರುವುದರಿಂದ. ನಂತರ ಮೊದಲನೇದಾಗಿ ಯಾದಗಿರಿಯನ್ನು ಯಾದವರು ಆಳಿದರು. ನಂತರ ಕ್ರಿಸ್ತಪೂರ್ವ 1347ರಿಂದ 1425ರವರೆಗೆ ನಂತರದಲ್ಲಿ ಈ ಮನೆತನದ ಪ್ರಬಲ ಮುಖ್ಯಸ್ಥನಾದ ಮೊಹಮ್ಮದ್ ಕಾಸಿಮನ್ನು ಅತಿ ದೀರ್ಘವಾಗಿ ಆಳಿದನು. ಮತ್ತೆ ಈ ಯಾದಗಿರಿ ಕೋಟೆಗೆ ಮತ್ತೊಂದು ಸುಲ್ತಾನರು ಬಂದರು. ಅವರೇ ವಿಜಾಪುರ್ ಸುಲ್ತಾನರು. ವಿಜಾಪುರ ಸುಲ್ತಾನರಲ್ಲಿ ಮಲ್ಲಿ ಸುಲ್ತಾನರೆಂಬ ಪ್ರಸಿದ್ಧಿ ಸುಲ್ತಾನರಾಗಿದ್ದರು. ಹೈದರಾಬಾದ್ ನಿಜಾಮರು ಅಂತಿಮವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತು. ನಂತರ ವಿಜಾಪುರ್ ಸುಲ್ತಾನರು 1504ರಲ್ಲಿ ಆದಿಲ್ ಶಾಹಿ ಸಾಮ್ರಾಜ್ಯಕ್ಕೆ ಶಾಶ್ವತವಾಗಿ ಸೇರಿಸಿದರು. ತದನಂತರ 1667 ಆಗಮನದಿಂದ ಮೊಘಲ್ ವೀರ್ ಜಮಲ್ ಕೈಗೆ ಒಳಪಟ್ಟಿತು. ತದನಂತರ ಹೈದರಾಬಾದ್ ನಿಜಾಮನಾದ ರಾಜವಂಶದ ಆಸ್ಥಾನವಾಗಿ ಸ್ಥಾಪಿಸಲಾಯಿತು. 1668ರಿಂದ 1958ರವರೆಗೆ ಈ ಸಾಮ್ರಾಜ್ಯವನ್ನು ಆಳಿದರು. ನಂತರ 1866ರಲ್ಲಿ ಹೈದರಾಬಾದ್ ನಿಜಾಮ್ ಉಸ್ಮಾನ್ ಅಲಿ ಖಾನ್ ಯಾದಗಿರದ ಸುತ್ತೂರದಿಂದ ಜಿಲ್ಲಾ ಬಂದಿಗೆ ವರ್ಧಿಸಲಾಯಿತು. ನಂತರ 1876ರಲ್ಲಿ ಯಾದಗಿರಿಯನ್ನು ಭಾರತದ ಕರ್ನಾಟಕಕ್ಕೆ ಸೇರಿಸಲಾಯಿತು. ಮುಂದಿನ ಒಂದು ಭಾಗದಲ್ಲಿ ಹೈದರಾಬಾದ್ ನಿಜಾಮರು ಈಗಿನ ಕಲ್ಯಾಣ ಕರ್ನಾಟಕದ ಪ್ರದೇಶಗಳನ್ನು ಹೇಗೆ ವಶಪಡಿಸಿಕೊಂಡರು ಅನ್ನೋದನ್ನು ನೋಡೋಣ.